Hello students, I am Dr. Manjunath V from RNS Commerce and Management College, Mysore. Today in this video, we will learn about cost classification. ಉತ್ಪಾದನೆ ಸಂದರ್ಭದಲ್ಲಿ ಹಲವಾರು ರೀತಿಯ ಖರ್ಚುಗಳು ಉಂಟಾಗುತ್ತೆ. ಆ ಖರ್ಚುಗಳನ್ನು ನಾವು ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕಲಿಯೋಣ. Cost classification is the process of grouping cost according to their common characteristics. ಪ್ರತಿಯೊಂದು ಕಾಸ್ಟ್ ಕೂಡ ತನ್ನದೇ ಆದಂಥ ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಅದರ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಖರ್ಚನ್ನು ಹಲವಾರು ಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. So when the cost which is incurred in the process of production is divided or grouped based on certain characteristics, then it is known as cost classification. ಹಾಗಿದ್ಮೇಲೆ ಯಾವ ರೀತಿ ನಾವು ಕ್ಲಾಸಿಫಿಕೇಷನ್ಸ್ ಮಾಡ್ಬೋದು ಕಾಸ್ಟನ್ನು ಅನ್ನೋದನ್ನು ನಾವು ಗಮನಿಸೋಣ. ದಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್ಸ್ ಆರ್, ಮೊದಲನೇದಾಗಿ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ನೇಚರ್ ಆರ್ ಎಲಿಮೆಂಟ್. ಅಂದರೆ ಬೇಸ್ಡ್ ಆನ್ ನೇಚರ್ ಆರ್ ಎಲಿಮೆಂಟ್ ಆಫ್ ಕಾಸ್ಟ್ ವಿ ಕ್ಯಾನ್ ಕ್ಲಾಸಿಫೈ ದಿ ಕಾಸ್ಟ್ ಇಂಟು 3 ಮೇಜರ್ ಆಸ್ಪೆಕ್ಟ್ಸ್. ದ ಫಸ್ಟ್ ಮೇಜರ್ ಎಲಿಮೆಂಟ್ ಆಫ್ ಕಾಸ್ಟ್ ಈಸ್ ಮೆಟೀರಿಯಲ್. ಅಂದರೆ ಏನರ್ಥ? ಮೆಟೀರಿಯಲ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ಆಫ್ ಕಮೋಡಿಟೀಸ್ ಸಪ್ಲೈಡ್ ಟು ಎನ್ ಅಂಡರ್ಟೇಕಿಂಗ್. ಒಂದು ರಾ ಮೆಟೀರಿಯಲನ್ನು ಪರ್ಚೇಸ್ ಮಾಡಿದಾಗ ಕೊಡುವಂತಹ ಖರ್ಚು ಏನಿದೆಯೋ ಆ ಖರ್ಚನ್ನೇ ನಾವು ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಅದು ಎಲಿಮೆಂಟ್ ಆಫ್ ಕಾಸ್ಟ್ನಲ್ಲಿ ಮೊದಲನೇದಾಗಿರುತ್ತೆ. ದ ಸೆಕೆಂಡ್ ಎಲಿಮೆಂಟ್ ಆಫ್ ಕಾಸ್ಟ್ ಈಸ್ ಲೇಬರ್. ಲೇಬರ್ ಇನ್ ದ ಸೆನ್ಸ್ workers who work in a production department, for their service an organization will compensate wages amount. ಕೂಲಿ ಅಂತ ಅಥವಾ ಅವರಿಗೆ ಕೆಲವೊಂದು ಪ್ರತಿಫಲವಾಗಿ ಕೊಡುವಂಥ ಸ್ಯಾಲರಿ ರೆಮ್ಯುನರೇಷನ್ ಅನ್ನೋದೇನಿದೆ ಅದನ್ನು ನಾವು ಲೇಬರ್ ಕಾಸ್ಟ್ ಅಂತ ಕರಿಬೋದು. ಇದು ಎಲಿಮೆಂಟ್ ಆಫ್ ಕಾಸ್ಟ್ ಕ್ಲಾಸಿಫಿಕೇಷನ್ನಲ್ಲಿ ಎರಡನೇ ಭಾಗ ಆಗಿರುತ್ತೆ. ಹಾಗೆ ಮೂರನೇದಾಗಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂದರೆ ಇನ್ನುಳಿದ ಖರ್ಚುಗಳು ಯಾವ್ಯಾವುದು ಅಂತ. Expenses means the cost of services provided to an undertaking and notional cost of the use of owned asset. ಸಂಸ್ಥೆನಲ್ಲೇ ಇರುವಂತಹ ಕೆಲವೊಂದು ಆಸ್ತಿಗಳನ್ನು ಬಳಸ್ಕೊಂಡಾಗ ಅದಕ್ಕೆ ಆಗುವಂತಹ ನೋಷನಲ್ ಕಾಸ್ಟ್ ಅಂದರೆ ಡಿಪ್ರಿಸಿಯೇಷನ್ ಆಗಿರ್ಬೋದು. ಯಾವುದೋ ಒಂದು ಮೆಷಿನರಿನ ಪರ್ಚೇಸ್ ಮಾಡಿದಾಗ, ಫರ್ನಿಚರನ್ನು ಪರ್ಚೇಸ್ ಮಾಡಿ ಬಳಸ್ಕೊಂಡಾಗ ಅದಕ್ಕೆ ಡಿಪ್ರಿಸಿಯೇಷನ್ ಆಗಿರುತ್ತೆ. ಅದನ್ನು ನೋಷನಲ್ ಕಾಸ್ಟ್ ಅಂತ ನಾವು ಕರಿತೀವಿ. ಅಥವಾ ಯಾವುದೇ ರೀತಿಯ ಸರ್ವೀಸಸನ್ನು ರೆಂಡರ್ ಮಾಡಿರುವಂಥ ಸಪ್ಲೈಯರ್ಸ್ ಇರ್ತಾರೆ, ಅವ್ರಿಗೆ ಪ್ರತಿಫಲವಾಗಿ ಕೊಡುವಂಥ ಖರ್ಚು ಏನಿದೆ ಅದನ್ನು ನಾವು ಕಾಸ್ಟ್ ಆಫ್ ಸರ್ವೀಸಸ್ ಅಂತ ಕರಿತೀವಿ. ಆಲ್ ದೀಸ್ ಕೆಟಗರೀಸ್ ವಿಲ್ ಕಮ್ ಅಂಡರ್ ದಿ ಗ್ರೂಪ್ ಆಫ್ ಎಕ್ಸ್ಪೆನ್ಸಸ್. ಸೊ ಬೇಸ್ಡ್ ಆನ್ ಕ್ಲಾಸಿಫಿಕೇಷನ್ according to nature or element, we can classify the cost into 3 major aspects. One, material, the second one, labor, and the third one is expenses. The same thing can be explained with the help of a chart. Elements of cost ಅನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು ಅಂತ ಮೊದಲೇ ಹೇಳಿದಾಗೆ ಮೆಟೀರಿಯಲ್, ಲೇಬರ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಂತ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. Material, labor and other expenses. ಹಾಗೆ material, labor and expenses, all these 3 elements of cost can be subdivided into direct and indirect. In the sense, material can be divided into direct material and indirect material. Labor can also be subdivided into direct labor and indirect labor, and expenses can also be divided into 2 parts, direct expenses and indirect expenses. Similarly, all indirect aspects ಅಂದರೆ indirect material, indirect labor, indirect expenses, all these 3 can be clubbed together and it can be titled as overhead. Indirect material, indirect labor, indirect expenses can be grouped under a separate head known as overhead. ಆ ಓವರ್ಹೆಡ್ ಅನ್ನೋದು ಹಲವಾರು ರೀತಿಯ ಎಕ್ಸ್ಪೆಂಡಿಚರ್ಸ್ಗಳನ್ನು ಹೊಂದಿರಬಹುದು. ಇಟ್ ಕ್ಯಾನ್ ಬಿ ಎ ಫ್ಯಾಕ್ಟ್ರಿ ಓವರ್ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ಸೆಲ್ಲಿಂಗ್ ಓವರ್ಹೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಓವರ್ಹೆಡ್ ಅನ್ನೋದು ಒಂದು ಎಕ್ಸ್ಪೆಂಡಿಚರು, ಅದನ್ನು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಆಗುವಂಥದ್ದನ್ನು ಗಮನಿಸಬಹುದು. ಅದು ಫ್ಯಾಕ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಆಗಿರೋದಾಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಆಗಿರುವಂಥದ್ದಾಗಿರ್ಬೋದು, ಅಥವಾ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲೆವೆಲಲ್ಲಿ ಆಗಿರುವಂಥ ಓವರ್ಹೆಡ್ ಎಕ್ಸ್ಪೆಂಡಿಚರ್ಸ್ಗಳು ಆಗಿರ್ಬೋದು. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟನ್ನು ನಾವು ಈ ರೀತಿ ಒಂದು ಚಿಕ್ಕ ಚಾರ್ಟಿನ ಮುಖಾಂತರನೂ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವಕಾಶ ಇದೆ.
ಹಾಗೆ ಎರಡನೇದಾಗಿ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ದಿ ಫಂಕ್ಷನ್ ಆಫ್ ಕಂಪನೀಸ್. ದ ಕಾಸ್ಟ್ ವಿಚ್ ಇಸ್ ಇನ್ಕರ್ಡ್ ಇನ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಕ್ಯಾನ್ ಬಿ categorized based on the function of companies. ಫಂಕ್ಷನ್ ಅಂತಂದರೆ ಇಲ್ಲಿ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಆ್ಯಕ್ಟಿವಿಟಿ ಪರ್ಫಾರ್ಮ್. ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಿದ್ದೀವೋ ಆ ಆ್ಯಕ್ಟಿವಿಟಿಗೆ ಆಗಿರುವಂತಹ ಖರ್ಚು ಅನ್ನೋದು ಏನಿದೆಯೋ ಅದರ ಆಧಾರದ ಮೇಲೆ ನಾವು ಕ್ಲಾಸಿಫಿಕೇಷನ್ಸನ್ನು ಮಾಡಬಹುದು ಅಥವಾ ವಿಂಗಡಣೆಯನ್ನು ಮಾಡಬಹುದು. If expenses are incurred in the production department while performing the activity in production department, then it is known as production cost. The cost or expenses which is incurred while performing the activity in office and administration, then it is known as administrative cost. If the activity is performed in selling and distribution department and the expenses incurred, such expenses are categorized as selling and distribution cost. ಸೊ ಎಲ್ಲಿ ಯಾವ ಒಂದು ಸ್ಥಳದಲ್ಲಿ ಅಥವಾ ಯಾವ ಒಂದು ಆ್ಯಕ್ಟಿವಿಟಿನಲ್ಲಿ ನಾವು ಖರ್ಚನ್ನು ಮಾಡಿದ್ದೀವೋ ಆ ಆ್ಯಕ್ಟಿವಿಟಿಯ ಗುಂಪನ್ನು ಗುರುತಿಸಿ ಅಲ್ಲಿ ಪ್ರೊಡಕ್ಷನ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆ್ಯಕ್ಟಿವಿಟಿ ಅಂತ ಕರೆದು ವಿಂಗಡಣೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಮೂರನೇದಾಗಿ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ವೇರಿಯಬಿಲಿಟಿ. ಈಚ್ ಟೈಪ್ ಆಫ್ ಕಾಸ್ಟ್ ಹ್ಯಾವ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್, ದ ವೇರಿಯಬಿಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್. Based upon variability characteristics, we can classify the cost into fixed cost, variable cost, and semi-variable cost. Each cost has a different meaning. For example, fixed cost means that cost intends to be unaffected with the volume of output. Volume of output means production. Whatever may be the level of production, but fixed cost always remain constant in terms of total cost or in terms of total amount. ಅದಕ್ಕೆ ಲೆವೆಲ್ ಆಫ್ ವಾಲ್ಯೂಮ್ ಆಫ್ ಔಟ್ಪುಟ್ ಏನೇ ಇರಲಿ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಅನ್ಎಫೆಕ್ಟೆಡ್ ಅಂತ ಕರಿತೀವಿ. 0 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿ, 5,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರಲಿ, 10,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರಲಿ, ಬಟ್ ದಿ ಅಮೌಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ ಆಲ್ವೇಸ್ ರಿಮೈನ್ ಕಾನ್ಸ್ಟೆಂಟ್. But in case of variable cost, the amount of variable cost will vary based upon volume of output. If the volume of output is more, the amount of variable cost will be more. If the volume of output is less, then the amount of variable cost will be less. So it always vary directly with the volume of output. That's the speciality of variable cost. There is one more type of cost which is semi-variable cost. Semi-variable cost is the combination of fixed cost and variable cost, which indicates partly this kind of cost are fixed and the remaining part is variable. So partly fixed and partly variable, this characteristic type of cost is known as semi-variable cost. Up to certain level, this kind of cost will remain constant, and after surpassing certain level, this kind of cost will vary. That's why this is known as semi-variable cost. These three concepts can also be explained with the help of a diagram. Observe this diagram. This axis is known as output, the production of units. This is 0. Let us assume this part of the point is known as 0, and when the production increases, the line extends like this. This axis is known as amount of expenses. This axis shows the amount of expenses. This is 0, and as it is moved towards the upward, the amount of expenses increases. That's an assumption is made. Now we have three categories of cost. One is a fixed cost. As we said earlier, fixed cost always remain constant irrespective of volume of output. 0 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿ, 1,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿ, 5,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿ, 10,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿ, ಏನೇ ಯೂನಿಟ್ಸ್ ಆಫ್ ಲೆವೆಲ್ ಆಫ್ ಔಟ್ಪುಟ್ ಇದ್ರೂ ಕೂಡ ಅಮೌಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ ಮಾತ್ರ ಒಂದೇ ಅಮೌಂಟು ಕಾನ್ಸ್ಟೆಂಟಾಗಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಮೌಂಟ್ ಖರ್ಚಾಗಿದೆಯೋ ಅಷ್ಟೇ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ಸು ಕಾನ್ಸ್ಟೆಂಟಾಗಿರುತ್ತೆ. ಇಲ್ಲಿ 0 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾಗಲೂ ಇಷ್ಟೇ, 5,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಇಷ್ಟೇ, 10,000 ಮಾಡಿದ್ರು ಇಷ್ಟೇ, 20,000 ಯೂನಿಟ್ಸ್ ಮಾಡಿದ್ರು ಇಷ್ಟೇ. ಇದೇ ಲೆವೆಲ್ ಆಫ್ ಔಟ್ಪುಟ್ಗೆ ಸಂಬಂಧಪಟ್ಟಂಥ ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ವೇರಿಯಬಲ್ ಕಾಸ್ಟ್ ಅಂತ ಎರಡನೇ ಹೇಳಿದ್ವಿ. ವೇರಿಯಬಲ್ ಕಾಸ್ಟ್ ವೇರೀಸ್ ಅಲಾಂಗ್ ವಿತ್ ದಿ ಪ್ರೊಡಕ್ಷನ್. ಜಾಸ್ತಿ ಆದಷ್ಟು ಪ್ರೊಡಕ್ಷನ್ನು ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆದಷ್ಟು ಪ್ರೊಡಕ್ಷನ್ನು ವೇರಿಯಬಲ್ ಕಾಸ್ಟ್ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ 0 ಇದೆ ಪ್ರೊಡಕ್ಷನ್, ಅಂದರೆ ಈ ಪಾಯಿಂಟ್ ವೇರಿಯಬಲ್ ಕಾಸ್ಟ್ 0. ಇಲ್ಲಿ ಪ್ರೊಡ್ಯೂಸ್ ಆಯಿತು ನಂಬರ್ ಆಫ್ ಯೂನಿಟ್ಸ್ 1,000 2,000 ಯೂನಿಟ್ಸ್ ಇಲ್ಲಿ ಪ್ರೊಡ್ಯೂಸ್ ಆಯಿತು ಅಂತಂದರೆ
ಈ ಲೆವೆಲ್ಲಿಗೆ ಇರುವಂತಹ ಈ ಪಾಯಿಂಟ್ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ಸನ್ನು ಹೇಳುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ನಮಗೆ ವೇರಿಯಬಲ್ ಕಾಸ್ಟ್ ಕೂಡ ಇಲ್ಲಿಂದ ಇಲ್ಲಿ ತನಕ ಖರ್ಚಾಯಿತು, ಜಾಸ್ತಿ ಖರ್ಚಾಯಿತು. ಹಾಗೆ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ಅಲ್ಲಿಗೂ ಕೂಡ ಈ ಪಾಯಿಂಟ್ ಲೆವೆಲಲ್ಲಿ ವೇರಿಯಬಲ್ ಕಾಸ್ಟ್ ಅಮೌಂಟು ಆಗ್ತಾ ಇರುತ್ತೆ ಅಂತ ಅರ್ಥ ಕೊಡುತ್ತೆ. ಹಾಗೆ ಗ್ರೇಟರ್ ದಿ ಪ್ರೊಡಕ್ಷನ್ ಮೋರ್ ವೇರಿಯಬಲ್ ಕಾಸ್ಟ್, ಲೆಸ್ಸರ್ ದಿ ಪ್ರೊಡಕ್ಷನ್ ಲೆಸ್ಸರ್ ದಿ ಅಮೌಂಟ್ ಆಫ್ ವೇರಿಯಬಲ್ ಕಾಸ್ಟ್. ಇನ್ನೊಂದು ಟೈಪ್ ಹೇಳಿದ್ವಿ ಪಾರ್ಟ್ಲಿ ಫಿಕ್ಸ್ಡ್ ಆ್ಯಂಡ್ ಪಾರ್ಟ್ಲಿ ವೇರಿಯಬಲ್ ಅಂತ. ಪಾರ್ಟ್ಲಿ ಫಿಕ್ಸ್ಡ್ ಆ್ಯಂಡ್ ಪಾರ್ಟ್ಲಿ ವೇರಿಯಬಲ್ ಇಸ್ ಸೆಮಿ ವೇರಿಯಬಲ್ ಕಾಸ್ಟ್. ಆ ಸೆಮಿ ವೇರಿಯಬಲ್ ಕಾಸ್ಟ್ ಅನ್ನೋದನ್ನೇ ನಾವೇನು ಹೇಳಿದ್ವಿ, ಪಾರ್ಟ್ಲಿ ಫಿಕ್ಸ್ಡ್ ಅಂದರೆ ಅಪ್ ಟು ಸರ್ಟನ್ ಲೆವೆಲ್ ಅಮೌಂಟ್ ಈಸ್ ಫಿಕ್ಸ್ಡ್. ಆಮೇಲೆ ಸರ್ಟನ್ ಲೆವೆಲ್ ದಾಟಿದ ಮೇಲೆ ಆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಮತ್ತೆ ತಿರ್ಗಾ ಸ್ವಲ್ಪ ಅಮೌಂಟು ಕಾನ್ಸ್ಟೆಂಟಾಗಿರುತ್ತೆ. ಇನ್ನೊಂದು ಲೆವೆಲ್ ರೀಚ್ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತೆ ತಿರ್ಗಾ ಕಾನ್ಸ್ಟೆಂಟಾಗಿರುತ್ತೆ ಫಿಕ್ಸ್ಡ್ ಆಗಿ. ಸೊ ಸ್ವಲ್ಪ ವೇರಿ ಆಗುತ್ತೆ, ಆಮೇಲೆ ಫಿಕ್ಸ್ಡ್ ಆಗಿರುತ್ತೆ, ವೇರಿ ಆಗುತ್ತೆ ಸ್ವಲ್ಪ ಅಮೌಂಟು, ಫಿಕ್ಸ್ಡ್ ಆಗುತ್ತೆ. ಸೊ ಈ ರೀತಿ ಪಾರ್ಟ್ಲಿ ಫಿಕ್ಸ್ಡ್, ವಾಲ್ಯೂಮ್ ಆಫ್ ಔಟ್ಪುಟ್ ಜಾಸ್ತಿ ಆದಾಗೆ ಇಲ್ಲಿ ತನಕ ಫಿಕ್ಸ್ಡ್ ಆಯಿತು, ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು, ಮತ್ತು ತಿರ್ಗಿ ಅದು ಲೆವೆಲ್ ಸ್ವಲ್ಪ ಫಿಕ್ಸ್ಡ್ ಆಯಿತು, ಆಮೇಲೆ ತಿರ್ಗಿ ಒಂಚೂರು ಜಾಸ್ತಿ ಆಯಿತು. ಸೊ ವಾಲ್ಯೂಮ್ ಆಫ್ ಔಟ್ಪುಟ್ ಜಾಸ್ತಿ ಆಗ್ತಾ ಹೋದಾಗೆ ಇಲ್ಲಿ ಸ್ವಲ್ಪ ಲೆವೆಲ್ ಫಿಕ್ಸ್ಡ್, ಸ್ವಲ್ಪ ಲೆವೆಲ್ ವೇರಿಯಬಲ್, ಸ್ವಲ್ಪ ಲೆವೆಲ್ ಫಿಕ್ಸ್ಡ್, ಸ್ವಲ್ಪ ಲೆವೆಲ್ ವೇರಿಯಬಲ್. ಸೊ ಪಾರ್ಟ್ಲಿ ಫಿಕ್ಸ್ಡ್ ಪಾರ್ಟ್ಲಿ ವೇರಿಯಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರುವಂಥ ಕಾಸ್ಟನ್ನು ನಾವೇನಂತ ಕರಿಬೋದು, ಸೆಮಿ ವೇರಿಯಬಲ್ ಕಾಸ್ಟ್ ಅಂತ ಕರಿಬಹುದು. ಹಾಗೆ ನಾಲ್ಕನೇದು ಹೇಳೋದಾದರೆ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಯಾವುದು ಅಂತ ಅನ್ನೋದಾದರೆ, ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ಕಂಟ್ರೋಲಬಿಲಿಟಿ. ಅಂದರೆ those costs which can be controlled by the organization, which can be influenced by the organization, then such costs are known as controllable cost. ಅದೇ ರೀತಿ those costs on which influence of the company is not possible, ಅಥವಾ ಯಾವ ಕಾಸ್ಟನ್ನು ಒಂದು ಸಂಸ್ಥೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂಥದ್ದನ್ನು ನಾವೇನು ಹೇಳ್ತೀವಿ, ಅನ್ಕಂಟ್ರೋಲಬಲ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ ಕಂಟ್ರೋಲಬಲ್ ಕಾಸ್ಟ್ಗೆ ನಾವು ಎಕ್ಸಾಂಪಲ್ ಅಂತ ಯಾವ್ದು ಹೇಳ್ಬೋದು, ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಲೇಬರ್. ನಮ್ಗೆ ಗೊತ್ತು ಕಂಪನಿಯವ್ರಿಗೆ ಕಂಟ್ರೋಲ್ ಮಾಡ್ಬೋದು, ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ವಿ ನೀಡ್ ಟು ಪರ್ಚೇಸ್ ಮೋರ್ ಮೆಟೀರಿಯಲ್ಸ್, ಕಡಿಮೆ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಪರ್ಚೇಸ್ ಲೆಸ್ ಮೆಟೀರಿಯಲ್ಸ್. ಸೊ ಇಟ್ ಈಸ್ ಇನ್ ಅವರ್ ಕಂಟ್ರೋಲ್ ಹೌ ಮಚ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಟು ಬಿ ಪರ್ಚೇಸ್ಡ್. ಹಾಗೆ ಲೇಬರ್ಗೂ ಕೂಡ ಅಷ್ಟೇ, ನಾವು ವರ್ಕರ್ಸು ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಜನನ ರಿಕ್ರೂಟ್ ಮಾಡ್ಕೋತೀವಿ, ಕಡಿಮೆ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ಕಡಿಮೆ ಜನನ ರಿಕ್ರೂಟ್ ಮಾಡ್ಕೋತೀವಿ. ಸೊ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ ಹೌ ಟು ರಿಕ್ರೂಟ್ ದಿ ವರ್ಕರ್ಸ್ ರಿಕ್ವೈರ್ಡ್ ಫಾರ್ ಎ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್. ಅದನ್ನು ನಾವು ಕಂಟ್ರೋಲಬಲ್ ಕಾಸ್ಟಿಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಆದರೆ ನೀವು ರೆಂಟ್ ಅನ್ನೋದಿದೆಯಲ್ಲ, ಅದು ಅನ್ಕಂಟ್ರೋಲಬಲ್ ಕಾಸ್ಟ್. ನೀವು ಪ್ರೊಡಕ್ಷನ್ ಮಾಡ್ತಿರೋಲ್ಲೋ ಗೊತ್ತಿಲ್ಲ, ಬಟ್ ಲ್ಯಾಂಡ್ ಲಾರ್ಡ್ಗೆ ರೆಂಟ್ ಅಂತೂ ಕೊಡಲೇಬೇಕು. ಪ್ಲ್ಯಾಂಟ್ ಅಂತ ನೀವೇನು ಬಿಲ್ಡಿಂಗ್ ಅಂತ ತೊಗೊಂಡಿರ್ತೀರ ರೆಂಟಿಗೆ, ಅದು ಕೊಡಲೇಬೇಕಾಗುತ್ತೆ. ಟ್ಯಾಕ್ಸಸ್ ಅನ್ನೋದೇನಿದೆ ನೀವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಟ್ಯಾಕ್ಸಸ್ ಅನ್ನೋದನ್ನು ಕೊಡಲೇಬೇಕಾಗುತ್ತೆ. ಇನ್ಶೂರೆನ್ಸು, ಮೆಷಿನರಿನ ನೀವು ಯೂಸ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೆಷಿನರಿನ ನೀವು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ ಕೆಲವೊಂದು ಸೇಫ್ಟಿ ರೀಸನ್ಸ್ಗೋಸ್ಕರ ಇನ್ಶೂರೆನ್ಸ್ ಅನ್ನೋದನ್ನು ನೀವು ಮಾಡಿಸಿರ್ತೀರ. ಬ್ರೇಕ್ ಡೌನ್ ಆಗಬಾರ್ದು, ಅದಕ್ಕೆ ಲೈಫ್ ಪೂರ್ತಿ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿರ್ತೀರ ಅದಕ್ಕೆ ರಿಪ್ಲೇಸ್ಮೆಂಟ್ಗೋಸ್ಕರ. ಆಗ ಕೊಡಬೇಕಾಗಿರೋಂಥ ಪ್ರೀಮಿಯಮನ್ನು ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಲೇಬೇಕು, ವೆದರ್ ಯು ಯೂಸ್ ಇಟ್ ಆರ್ ನಾಟ್ ಮೆಷಿನರಿ, ಬಟ್ ಯು ಹ್ಯಾವ್ ಟು ಪೇ ಇನ್ಶೂರೆನ್ಸ್. ದಿಸ್ ಆರ್ ಆಲ್ ಅನ್ಕಂಟ್ರೋಲಬಲ್, ಬೈಂಡಿಂಗ್ ಕೊಡಲೇಬೇಕು, ನಿಮ್ಮ ಕೈಲಿಲ್ಲ, ಒಂದು ಸಾರಿ ಪಾಲಿಸಿ ತೊಗೊಂಡ್ಬಿಟ್ಟಿರ್ತೀರ. ಸೊ ಅದನ್ನು ನಾವು ಕಂಟ್ರೋಲಬಲ್ ಆ್ಯಂಡ್ ಅನ್ಕಂಟ್ರೋಲಬಲ್ ಕಾಸ್ಟ್ ಅಂತ ಕರಿಬೋದು. ಐದನೇದಾಗಿ ಕ್ಲಾಸಿಫಿಕೇಷನ್ ಇಂಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿಬೋದು. ಅಂದರೆ ಆನ್ ದಿ ಬೇಸಿಸ್ ಆಫ್ ದಿ ರಿಲೇಷನ್ಶಿಪ್ ಕಾಸ್ಟ್ ಈಸ್ ಕ್ಲಾಸಿಫೈಡ್ ಇಂಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್. ಅಂದರೆ ದೋಸ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಡೈರೆಕ್ಟ್ಲಿ connected to productional activities and it can be easily identified with the cost center, such costs are known as direct cost. ಅಂದರೆ ಪ್ರೊಡಕ್ಷನ್ ಆಗುವಾಗ ಈ ಒಂದು ಎಕ್ಸ್ಪೆಂಡಿಚರ್ಗಳು ಎಲ್ಲಿ ಆಗ್ತಾ ಇದೆ, ಪ್ರೊಡಕ್ಷನ್ ಎ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇದೆಯಾ, ಪ್ರೊಡಕ್ಷನ್ ಬಿ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇದೆಯಾ, ಪ್ರೊಡಕ್ಷನ್ ಸಿ ಡಿಪಾರ್ಟ್ಮೆಂಟ್ನಲ್ಲಿ ಆಗಿದೆಯಾ ಈ ಎಕ್ಸ್ಪೆಂಡಿಚರು ಅನ್ನೋದನ್ನು ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಇದ್ದರೆ, ಡೈರೆಕ್ಟ್ಲಿ ಕನೆಕ್ಟ್ ಆಗಿದ್ದರೆ ಒಂದೇ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ, ಆಗ ನಾವು ಅದನ್ನು ಡೈರೆಕ್ಟ್ ಕಾಸ್ಟ್ ಅಂತ ಕರಿಬೋದು. There are certain expenditures which are not directly connected to cost centers or a particular department. It is spread over to many departments. The same common expenditure is spread over to many departments. ಅಂಥದ್ದೇನಾದರೂ ಇದ್ದರೆ ಆ ಎಕ್ಸ್ಪೆಂಡಿಚರ್ಸ್ಗಳನ್ನು ನಾವು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಇಂಥ ಕಾಸ್ಟ್ಗಳನ್ನು ನಾವು ಪ್ರೊಪೋರ್ಷನೇಟ್ ಆಧಾರದ ಮೇಲೆ, ಒಂದು ಕಾಮನ್ ರೇಷಿಯೋ ಆಧಾರದ ಮೇಲೆ ಹಂಚಬೇಕಾಗುತ್ತೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಎಷ್ಟಾಯಿತು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಗೆ ಎಷ್ಟಾಯಿತು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟಾಯಿತು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸಿಗೆ ಎಷ್ಟೆಷ್ಟು ಖರ್ಚಾಯಿತು ಅನ್ನೋ ಒಂದು ಕಾಮನ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ನ ಮೂರೂ ಡಿಪಾರ್ಟ್ಮೆಂಟ್ಗಳಿಗೆ ಹಂಚಬೇಕಾಗುತ್ತೆ.
ಅಪೋರ್ಷನ್ಮೆಂಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಡಿಪಾರ್ಟ್ಮೆಂಟಿಗೆ. ಅದಕ್ಕೋಸ್ಕರ ಇದನ್ನು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಹಾಗೆ 6ನೇದು ಹೇಳುವಂಥದ್ದಾದರೆ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ. ಇಫ್ ದಿ ಎಕ್ಸ್ಪೆಂಡಿಚರ್ಸ್ ಈಸ್ ಇನ್ಕರ್ಡ್ ಆ್ಯಂಡ್ the benefit of such expenditure is extended for several years, then such kind of cost is known as capital cost. For example, acquisition of assets. ಅಸೆಟ್ಸನ್ನು ಅಕ್ವೈಸ್ ಮಾಡ್ತೀವಿ. ಕಾಸ್ಟ್ ಆಫ್ ಪ್ಲಾಂಟು, ಮೆಷಿನರಿ, ಫರ್ನಿಚರು, ಬಿಲ್ಡಿಂಗು ಏನಾದರೂ ಪರ್ಚೇಸ್ ಮಾಡಿದ್ರೆ ಅದರ ಬೆನಿಫಿಟನ್ನು 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರಲ್ಲ, ಅದರ ಬೆನಿಫಿಟ್ಟು ಹಲವಾರು ವರ್ಷಗಳ ಕಾಲ ಬಂದಿರುತ್ತೆ. ಅಂಥ ಎಕ್ಸ್ಪೆಂಡಿಚರ್ ಕಾಸ್ಟ್ ಇದ್ದರೆ ಇಟ್ ಈಸ್ ನೋನ್ ಆಸ್ ಕ್ಯಾಪಿಟಲ್ ಕಾಸ್ಟ್. ರೆವಿನ್ಯೂ ಕಾಸ್ಟ್ ಆರ್ ದೋಸ್ ಕಾಸ್ಟ್ ವಿಚ್ ಈಸ್ ಯೂಶಲಿ ಮೇಂಟೈನ್ಡ್ ಆ್ಯಂಡ್ ಇನ್ಕರ್ಡ್ to maintain the day-to-day activities of the business concern. ಸೊ ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸುವಂಥ ದೃಷ್ಟಿಯಿಂದ ಆಗಿರುವಂಥ ಖರ್ಚುಗಳೇನಿದೆಯೋ ಅದನ್ನು ನಾವು ರೆವಿನ್ಯೂ ಕಾಸ್ಟ್ ಅಂತ ಕರಿತೀವಿ. ನಾವು ಕಾಸ್ಟಿಂಗ್ನಲ್ಲಿ ಯೂಶಲಿ ವಿ ಇಗ್ನೋರ್ ಕ್ಯಾಪಿಟಲ್ ಕಾಸ್ಟ್ ಬಟ್ ವಿ ಕಾನ್ಸಂಟ್ರೇಟ್ ಮೋರ್ ಆನ್ ರೆವಿನ್ಯೂ ಕಾಸ್ಟ್. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಕ್ಯಾಪಿಟಲ್ ಕಾಸ್ಟನ್ನು ನಾವು ಹೆಚ್ಚು ಗಮನಿಸಲ್ಲ. ನಾವಿಲ್ಲಿ ಕಾಸ್ಟ್ ಅಕೌಂಟಿಂಗ್ನಲ್ಲಿ ರೆವಿನ್ಯೂ ಕಾಸ್ಟನ್ನು ಹೆಚ್ಚು ಗಮನ ಕೊಟ್ಟು ಸ್ಟಡಿ ಮಾಡ್ತೀವಿ. ಲಾಸ್ಟ್ನೇದಾಗಿ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ನಾರ್ಮಾಲಿಟಿ ಆಸ್ಪೆಕ್ಟ್. ಕೆಲವು ಸಾರಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಖರ್ಚುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ನಾರ್ಮಲ್ ಪ್ರೊಡಕ್ಷನ್ ಎನಿ ಎಕ್ಸ್ಪೆಂಡಿಚರ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಈಸ್ ನೋನ್ ಆಸ್ ಇಟ್ಸ್ ಎ ನಾರ್ಮಲ್ ಕಾಸ್ಟ್. In a normal condition, these kind of expenditures usually incur ಅಂದಾಗ ಅದನ್ನು ನಾವು ನಾರ್ಮಲ್ ಕಾಸ್ಟ್ ಅಂತ ಕರಿತೀವಿ. ಬಟ್ ದೇರ್ ಆರ್ ಸರ್ಟನ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ನಾಟ್ ನಾರ್ಮಲಿ ಎಕ್ಸ್ಪೆಕ್ಟೆಡ್ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದೇರ್ ಆರ್ ಸಚ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ನೋನ್ ಆಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ದೀಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆರ್ ನೋನ್ ಆಸ್ ಅಬ್ನಾರ್ಮಲ್ ಕಾಸ್ಟ್. ಅಂದರೆ ಇದು ನಾರ್ಮಲಿ ಇನ್ಕರ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಿರಲ್ಲ. Abnormal costs are not normally incurred. It is surprisingly or unexpectedly incurred. ಅದನ್ನು ನಾವು ಅಬ್ನಾರ್ಮಲ್ ಕಾಸ್ಟ್ ಅಂತ ಕರಿತೀವಿ. ಹೀಗೆ ನಾವು ಕಾಸ್ಟ್ ಅನ್ನೋದನ್ನು ಹಲವಾರು ವಿಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಅವಕಾಶ ಇದೆ. ಜಸ್ಟ್ ಟು ರೀಕ್ಯಾಪ್ ಟುಡೇಸ್ ಟಾಪಿಕ್ಸ್ ವಾಟ್ ವಿ ಲರ್ನ್ಡ್ ಇನ್ ದಿಸ್ ವಿಡಿಯೋ. ನಾವು ಕಲಿತಿದ್ದು ಕಾಸ್ಟ್ ಕ್ಲಾಸಿಫಿಕೇಷನ್. ಕಾಸ್ಟ್ ಕ್ಲಾಸಿಫಿಕೇಷನನ್ನು ನಾವು 7 ಮುಖ್ಯ ಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಅವಕಾಶ ಇದೆ. ದ ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ನೇಚರ್ ಆರ್ ಎಲಿಮೆಂಟ್. ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅನ್ನೋದನ್ನು 3 ಮುಖ್ಯ ಎಲಿಮೆಂಟ್ ಆಗಿ ಗಮನಿಸಿದ್ವಿ. ನಂತರ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಅನ್ನೋದನ್ನು ಕೂಡ ಸಬ್ ಡಿವೈಡ್ ಮಾಡಿ ನಂತರ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನೆಲ್ಲ ಓವರ್ ಹೆಡ್ಸ್ ಅಂತ ಕರೆದ್ವಿ. ಓವರ್ ಹೆಡ್ಸನ್ನು ಮತ್ತೆ ಫ್ಯಾಕ್ಟ್ರಿ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತಲೂ ಕೂಡ ಕ್ಲಾಸಿಫೈ ಮಾಡೋದು ಕಲ್ತ್ವಿ. ಹಾಗೆ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ದಿ ಫಂಕ್ಷನಾಲಿಟಿ ಅಂತ ಬಂದಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆದಾಗ ಪ್ರೊಡಕ್ಷನ್ ಕಾಸ್ಟ್, ಎಕ್ಸ್ಪೆಂಡಿಚರು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಾದರೆ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್, ಹಾಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿಯಲ್ಲಾದರೆ ಅದನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಗುಂಪಿಸ್ಬೋದು ಅಥವಾ ಅದನ್ನು ವಿಂಗಡಣೆ ಮಾಡ್ಬೋದು. ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ವೇರಿಯಬಿಲಿಟಿ ಅಂತಾಗ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ಓದಿದ್ವಿ, ವೇರಿಯಬಲ್ ಕಾಸ್ಟ್ ಬಗ್ಗೆ ಓದಿದ್ವಿ, ಮತ್ತು ಸೆಮಿ ವೇರಿಯಬಲ್ ಕಾಸ್ಟ್ ಅನ್ನೋದ್ರ ಬಗ್ಗೆ ಓದ್ಕೊಂಡ್ವಿ. ಹಾಗೆ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ಕಂಟ್ರೋಲಬಿಲಿಟಿ ಅಂದಾಗ ವಿ ಕ್ಲಾಸಿಫೈಡ್ ದಿ ಕಾಸ್ಟ್ ಇಂಟು 2 types, ಕಂಟ್ರೋಲಬಲ್ ಕಾಸ್ಟ್ ಆ್ಯಂಡ್ ಅನ್ಕಂಟ್ರೋಲಬಲ್ ಕಾಸ್ಟ್. ಕ್ಲಾಸಿಫಿಕೇಷನ್ ಇಂಟು ಡೈರೆಕ್ಟ್ ಆ್ಯಂಡ್ indirect cost. Those costs which are directly identified and incurred in the particular department is known as direct cost, and those costs which cannot be directly identifiable with the particular department are known as indirect cost. Classification according to capital and revenue. Benefit of expenditure is extended for several years ಅನ್ನೋದಾದರೆ ಅದನ್ನು ಕ್ಯಾಪಿಟಲ್ ಕಾಸ್ಟ್ ಅಂತ ಕರಿತೀವಿ ಅಂತ ಓದಿದ್ವಿ. ಹಾಗೆ ರೆವಿನ್ಯೂ ಕಾಸ್ಟ್ ಅಂತಂದಾಗ ಎನಿ ಕಾಸ್ಟ್ ವಿಚ್ is incurred for the maintenance of the day-to-day activities of the business concern is known as it's a revenue cost. So in cost accounting we ignore the capital cost and majorly we concentrate on revenue cost. ಹಾಗೆ ಲಾಸ್ಟ್ನಲ್ಲಿ ನಾವು ಈ ವಿಡಿಯೋನಲ್ಲಿ ಕಲಿತಂಥದ್ದು ಟಾಪಿಕ್ ಯಾವುದು ಅಂದರೆ ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ನಾರ್ಮಾಲಿಟಿ ಆಸ್ಪೆಕ್ಟ್ ಅಂತ. ಅದರ ಅರ್ಥದಲ್ಲಿ ನಾವು ನಾರ್ಮಲ್ ಕಾಸ್ಟ್ ಮತ್ತು ಅಬ್ನಾರ್ಮಲ್ ಕಾಸ್ಟ್ ಹೇಗಿರುತ್ತೆ ಒಂದು ಸಂಸ್ಥೆಯಲ್ಲಿ ಅನ್ನೋದ್ರ ಬಗ್ಗೆ ಗಮನ ಕೊಟ್ವಿ. ಸೊ ದೀಸ್ ಆರ್ ಆಲ್ ದಿ ಮೇಜರ್ 7 categories based upon which the cost can be classified. I hope you learned a lot about cost classification in this video. ಮತ್ತೆ ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಗ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.